ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಕೊಡಗೇನಹಳ್ಳಿ ಹೋಬಳಿ ಓಲೇನಹಳ್ಳಿಯಲ್ಲಿ ಮೊನ್ನೆ ನಡೆದಂತ ಒಂದು ಕೊಲೆ ಪ್ರಕರಣದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಅಂದ್ರೆ ಕುಡಿಯ ನೀರು ನೆಲ್ಲಿಲಿ ನೀರು ಬರ್ತಾ ಇಲ್ಲ ಅನ್ನೋ ಉದ್ದೇಶಕ್ಕೆ ಆಯಾ ಗ್ರಾಮ ಪಂಚಾಯತಿ ಸದಸ್ಯನ ಒಬ್ಬ ರಾಮಕೃಷ್ಣಯ್ಯನ ಆನಂದ್ ಅನ್ನೋ ಯುವಕ ನೀರು ಬರ್ತಾ ಇಲ್ಲ ಅಂತ ಕೇಳ್ಕೊಂಡಾಗ ಅದೇ ವಿಚಾರಕ್ಕೆ ದೊಡ್ಡ ಗಲಾಟೆಯಾಗಿ ಮೊನ್ನೆ ಅವನು ಹೋಗ್ಬೇಕಾದ್ರೆ ರೋಡಲ್ಲಿ ಹೋಗ್ಬೇಕಾದ್ರೆ ಅವನಿಗೆ ಬುಲಾರ ಹತ್ಸಿ ಇದು ಲಾಂಗು ಮಚ್ಚುಗಳಿಂದ ಹಲ್ಲೆ ಮಾಡಿ ಬುಲಾರ ಹತ್ಸಿ ಅವನ್ನ ಕೊಲೆ ಮಾಡಿದ್ದಾರೆ. ಅದರಿಂದ ಅವನಿಗೆ ಕೂಡ್ಲೆ ಅವ್ರನ್ನ ಕೊಲೆಗಡಕರು ರಾಮಕೃಷ್ಣ ಮತ್ತೆ ಆತನ ಮಗ ಇದ್ದಾನೆ, ಇದು ಬಿಲ್ ಕಲೆಕ್ಟರ್, ಅವನು ಕೂಡ್ಲೆ ಬಂಧಿಸ್ಬೇಕು. ಮತ್ತೆ ಆ ಕುಟುಂಬಕ್ಕೆ ಒಂದು ಸರ್ಕಾರಿ ನೌಕರಿ ಕೊಡ್ಬೇಕು. ಕೂಡ್ಲೆ ಇದ್ರ ಬಗ್ಗೆ ಕಾನೂನು ಕ್ರಮ ತಗೋಬೇಕು ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರವಾಗಿ ನಾನು ಇವತ್ತ ಮಾನ್ಯ ಜಿಲ್ಲಾ SP ಅವರನ್ನ ಒತ್ತಾಯ ಮಾಡ್ತಾ ಇದ್ದೆ. ಜಿಲ್ಲಾ ಸಂಚಾಲಕ ಹೇಳಿ. ನಾನು ನಾಟ್ಯಳ್ಳಿ ಕೃಷ್ಣಮೂರ್ತಿ, ಜಿಲ್ಲಾ ಸಂಚಾಲಕರು DSS. ಓಕೆ ಸರ್, ಇವತ್ತು ಸಮಾಜದಲ್ಲಿ ಏನಾಗಿದೆ ಅಂತ ಅಂದ್ರೆ ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ಪಂಗಡಗಳ ಒಂದೇ ಊರಿನಲ್ಲಿ ನಡೆದಂತ ಘಟನೆ ಇದು. ಪರಿಶಿಷ್ಟ ಜಾತಿಯವರಿಗೂ ಪರಿಶಿಷ್ಟ ಪಂಗಡದವ್ರಿಗೂ ನಡೆದಿರೋಂಥ ಘಟನೆ. ಆ ಕ್ಷೇತ್ರದ ಶಾಸಕರು ಸಹ ಒಂದು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ಶಾಸಕರು ಇರ್ಬೇಕಾದ್ರೆ ಆ ತಾಲೂಕಿನಲ್ಲಿ ಒಬ್ಬ ಗ್ರಾಮ ಪಂಚಾಯತಿಯ ಸದಸ್ಯ, ಅವರ ಅಪ್ಪ ಅದೇ ಗ್ರಾಮ ಪಂಚಾಯತಿನಲ್ಲಿ ಬಿಲ್ ಕಲೆಕ್ಟರ್. ಈಗ ಒಬ್ಬ ಸಾಮಾನ್ಯ ದಲಿತ ಯುವಕ ನನಗೊಂದು ಕುಡಿಯೋಕೆ ನೀರನ್ನು ಕೊಡಿ, ಒಂದು ಮನೆ ಗ್ರಾಂಟ್ ಅನ್ನ ಕೊಡಿ ಅಂತೇಳಿ ಕಾನೂನು ರೀತಿನಲ್ಲಿ ಹೋಗಿ ಇವತ್ತು ಮಂಡಲ ಪಂಚಾಯತಿ ಆಫೀಸ್ನಲ್ಲಿ ಕೇಳ್ಬೇಕಾದ್ರೆ ಅದು ಕಾನೂನಿಗೆ ವಿರುದ್ಧವಾಗಿದೆ ಅಂತ ಅವರು ತಿಳ್ಕೊಂಡು ಆ ವ್ಯಕ್ತಿ, ನಾನು ಇಷ್ಟ ದಿನ ಬಂದ್ರು ನಮ್ಗೊಂದು ಕುಡಿಯೋ ನೀರ್ ಕೊಡಕ್ ಆಗ್ತಾ ಇಲ್ಲ, ನಾವು ಮನೆ ಗ್ರಾಂಟ್ ಕೇಳ್ತಾ ಇದೀನಿ, ಒಂದು ಮನೆ ಗ್ರಾಂಟ್ ಅನ್ನ ಕೊಡಕ್ ಆಗ್ತಾ ಇಲ್ಲ ಅಂತ ಹೇಳಿ ಅವನು ರೇಗಾಡ್ಕೊಂಡು ತನ್ನ ಕಷ್ಟನ ವ್ಯಕ್ತಪಡಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇವರು ಅದನ್ನೇ ಒಂದು ದೊಡ್ಡ ತಪ್ಪು ಅಂತೇಳಿ ಇಟ್ಕೊಂಡು ಅವನು ಮುಂದೆ ಹೋಗ್ಬೇಕಾದ್ರೆ ಇವ್ರು ಹಿಂದೆಗಡೆಯಿಂದ ಹೋಗಿ ಎಡೆಮಟ್ಟೆ ಅಂತಿಂತವೆಲ್ಲ ತಕೊಂಡು ಯಾರು ಈ ಬಿಲ್ ಕಲೆಕ್ಟರ್ ಅನ್ನೋನು ಮತ್ತೆ ಪಂಚಾಯತಿ ಮೆಂಬರು ಮತ್ತೆ ಆತನ ಹೆಂಡತಿ ಅಷ್ಟನ್ನು ಸೇರಿ ಬೀದಿನಲ್ಲಿ ಆಡ್ದು ಅಗಲತ್ತು ಎಡೆಮಟ್ಟೆಗಳು ಮತ್ತೆ ದೊಣ್ಣೆ ಗುದ್ಗೆಗಳಿಂದ ಹೊಡೆದು ಅವ್ರನ್ನ ಸ್ಥಳದಲ್ಲೇ ಸಾಯಿಸೋದ್ರ ಮೂಲಕ ಅವರಲ್ಲಿ ಇದ್ದಂತ ಒಂದು ಟಾಟಾ ಬ್ಯುಲೋರೋ 4 ಚಕ್ರದ ಗಾಡಿನ ಹಿಂದೆ ಮುಂದೆ 16 ಬಾರಿ ಅವನ ತಲೆ ಮೇಲೆ ಹತ್ಸಿ ಮಾಡ್ರು ಅಂತಂದ ನಾನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಒಬ್ಬ ರಾಜ್ಯ ಸಂಘಟನಾ ಸಂಚಾಲಕನಾಗಿ ನಮ್ಮ ಸಂಘಟನೆಯಿಂದ ತೀವ್ರವಾದಂತ ವಿರೋಧನ ನಾವು ವ್ಯಕ್ತಪಡಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಆ ಬಿಲ್ ಕಲೆಕ್ಟರ್ ಹುದ್ದೆನ ರದ್ದು ಮಾಡಬೇಕು, ಗ್ರಾಮ ಪಂಚಾಯತಿ ಸದಸ್ಯತ್ವನ ರದ್ದು ಮಾಡಬೇಕು. ಮತ್ತೆ ಅವ್ರು ಏನಿದ್ದಾರೆ ಅವರ ತಾಯಿ ಮತ್ತೆ ಅವ್ರ ಅಪ್ಪ ಅವನನ್ನ 3 ಜನನೂ ಬಂಧನಕ್ಕೊಳಪಡಿಸ್ಬೇಕು. ಅವರ ಸತ್ತಿರೋಂಥ ಕುಟುಂಬದವ್ರಿಗೆ ನ್ಯಾಯ ಮತ್ತೆ ರಕ್ಷಣೆ ಪರಿಹಾರಗಳ ಕೊಡಬೇಕು, ಒಂದು ಸರ್ಕಾರಿ ಹುದ್ದೆಗಳನ್ನ ಕೊಡಬೇಕು, ತಪ್ಪಿಸತ್ತರ ನ್ಯಾಯಾಂಗ ಬಂಧನಕ್ಕೆ ಹಾಕಿ ಅವ್ರನ್ನ ತೀರ್ಪು ಕೊಡೋವರೆಗೂ ಜೈಲಿನಲ್ಲಿ ಇಡಬೇಕು ಅಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಆದ್ರೆ ಮತ್ತೆ ಏನಾದ್ರು ಚಾರ್ಜ್ ಶೀಟ್ ಹಾಕೋ ಸಂದರ್ಭದಲ್ಲಿ ಅಥವಾ ಬೀರಿಪಟ್ ಹಾಕಂತ ಸಂದರ್ಭದಲ್ಲಿ ಏನಾದ್ರೂ ಅವನ ನಡ್ಕೊಂಡು ಹೋಗ್ಬೇಕಾದ್ರೆ ಆಕಸ್ಮಿಕ ಆಗಿ ವೆಹಿಕಲ್ ಎಡವಟ್ಟಿಂದ ಮೇಲೆ ಹತ್ತಿ ಸತ್ತಿದೆ, ಇದೇನಾದ್ರು ಆಕ್ಸಿಡೆಂಟ್ ಕೇಸು ಅಂತ ಏನಾದ್ರು ಹೇಳೋದಾದ್ರೆ ಇದು ಕಾನೂನು ಬಾಹಿರಾಗಿರ್ತದೆ, ಇದಕ್ಕೆ ಪೊಲೀಸ್ನವರು ಹೊಣೆ ಹಾಕ್ತಾರೆ. ಇದು ನ್ಯಾಯಾಂಗದಲ್ಲಿ ಬಹಳ ತೀವ್ರವಾದಂತ ಚರ್ಚೆಗಳು ನಡೀಬೇಕಾದಂತ ಸಂದರ್ಭ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಾಗೇನೆ ಆ ಊರಿನಲ್ಲಿ ದಲಿತರಿಗೆ ರಕ್ಷಣೆ ಕೊಡಬೇಕು, ಅವ್ರ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು. ಮತ್ತೆ ಏನು ಸರ್ಕಾರದಿಂದ ಏನು ಸವಲತ್ತುಗಳಿದೆ ಆ ಎಲ್ಲಾ ಸವಲತ್ತುಗಳನ್ನ ಕೊಡೋದ್ರ ಮೂಲಕ ಅವ್ರಿಗೊಂದು ಮನೆನೂ ಸಹ ನಿರ್ಮಾಣ ಮಾಡ್ಕೊಡ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸರ್, ನೀವು ಕಾನೂನು ಮಾತಾಡಿ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಹೋಲೇನಹಳ್ಳಿನಲ್ಲಿ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಸೇರಿದ ರಾಮಾಂಜಪ್ಪರ ಪುತ್ರ ಆನಂದ್ ಅವರ ಘನಘೋರವಾದ ಒಂದು ಮರ್ಡರ್ ನಡೆದಿದೆ. ಈ ಮರ್ಡರ್ ನಡೀಲಿಕ್ಕೆ ಕಾರಣಭೂತರಾದಂತ ಆ ಗ್ರಾಮ ಪಂಚಾಯಿತಿಯ ಸದಸ್ಯ ರಾಮಕೃಷ್ಣಪ್ಪ ಬಿಲ್ ಕಲೆಕ್ಟರ್, ಆತನ ಮಗ ಆನಂದ್ ಕಾರಣ ಆಗಿದ್ದಾನೆ. ಇದು ಈತನ ಹೆಂಡತಿನೂ ಕೂಡ ಕಾರಣ ಆಗಿದ್ದಾಳೆ. ಇದು ಪರಿಶಿಷ್ಟ ಜಾತಿಯವರ ಕಗ್ಗೊಲೆ ಆಗ್ತಾ ಇದೆ. ಈ ಕಗ್ಗೊಲೆ ನಿಲ್ಲಬೇಕು ಅನ್ನೋ ಒಂದೇ ದೃಷ್ಟಿಯಿಂದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಒತ್ತಾಯ ಮಾಡ್ತಾ ಬರ್ತಾ ಇದೆ.
ಆದ್ರೂ ಕೂಡ ಎಲ್ಲಿ ನೋಡಿದ್ರು ಅಲ್ಲಿ ಕೊಲೆಗಳು, ಮಾರಣಾಂತಿಕ ಹಲ್ಲೆ ನಡೀತಾನೆ ಬರ್ತಾ ಇದೆ. ಇಂತಹ ಘಟನೆಗಳು ಎಲ್ಲಿ ನಡೀತಾ ಇದೆ ಅಲ್ಲಿ ಪೊಲೀಸ್ನರು ಅಲರ್ಟ್ ಆಗ್ಬೇಕು. ಪೊಲೀಸ್ನರು ಪರಿಶಿಷ್ಟ ಜಾತಿ ಪಂಗಡದವರಿಗೆ ನ್ಯಾಯ ಕೊಡಬೇಕಾಗಿದೆ. ಪೊಲೀಸ್ನವರು ಎಲ್ಲೋ ಒಂದ್ ಕಡೆ ತಪ್ಪನ್ನು ಎಸಗ್ತಾರೆ ಅನ್ನೋ ಸಂದರ್ಭಗಳು ಕೇಳಿ ಬರ್ತಾ ಇದೆ. ಇಂತಹ ಸಂದರ್ಭ ಬಂದಾಗ ನಮ್ಮ ದಲಿತ ಸಂಘರ್ಷ ಸಮಿತಿ ಯಾವುದೇ ಕಾರಣಕ್ಕೂ ತಲೆ ಬಗ್ಸಲ್ಲ, ತಲೆ ಎತ್ತಿ ನಿಲ್ಲುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ಏನು ನೊಂದ ವ್ಯಕ್ತಿಗೆ ನ್ಯಾಯ ಒದಗಿಸೋ ದೃಷ್ಟಿನಲ್ಲಿ ಈ ಪ್ರಥಮ ವರ್ತಮಾನ ವರದಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಪ್ರಥಮ ವರ್ತಮಾನ ವರದಿಯನ್ನು ಸಲ್ಲಿಸಿದರೆ ಕ್ರಮಬದ್ಧವಾಗಿರ್ಬೇಕು, ಕ್ರಮಬದ್ಧವಾದ ಸೆಕ್ಷನ್ಗಳು ಬಂದಿರಬೇಕು. ಆ ಕ್ರಮಬದ್ಧ ಸೆಕ್ಷನ್ ಇಲ್ದಲೆಯ ದಲಿತರಿಗೆ ಅನ್ಯಾಯ ಮಾಡೋ ದೃಷ್ಟಿನಲ್ಲಿ ಏನಾದ್ರೂ ಅಕ್ರಮ ಎಸಗಿತ್ತು ಕಂಡು ಬಂದ್ರೆ ನಮ್ಮ ದಲಿತ ಸಂಘರ್ಷ ಸಮಿತಿ ತೀವ್ರತರವಾದ ಹೋರಾಟವನ್ನ ಮಾಡುತ್ತೆ. ಅದೇ ರೀತಿ ಮುಂದೆ ಕಾನೂನಿನಲ್ಲಿ ತೊಡಕು ಬರದಂತೆ ದಲಿತ ಕುಟುಂಬಕ್ಕೆ ನ್ಯಾಯ ಸಿಕ್ಕೋ ರೀತಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕಾಗತ್ತೆ. ಚಾರ್ಜ್ ಶೀಟ್ ಸಲ್ಲಿಸಬೇಕಾದ್ರೆ ಕ್ರಮಬದ್ಧವಾದ ತನಿಖೆಯನ್ನ ಪೊಲೀಸರು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದೆ SP ಅವರಾಗ್ಲಿ, IGP ಅವರಾಗ್ಲಿ, ಕಾನೂನು ಸುವ್ಯವಸ್ಥೆ ಆಗ್ಲಿ ಹದಗೆಡದಂತೆ ನೋಡ್ಕೊಂಡು ದಲಿತರ ರಕ್ಷಣೆ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ.